ಹೆಸರು ಧನಂಜಯನಾ? ನೋಡ್ ಗುರು, ಅಚ್ಚ ಹತ್ತರಿಂದ ನೋಡಿದ್ದಾಯ್ತು ಹುಲಿನ. ಕೋತಿಗೆ ಬಿಸ್ಕೆಟ್ ಕೊಟ್ರೆ ಇಸ್ಕೊಳುತ್ತೆ. ನೋಡ್ ಗುರು, ಅದು ಬಾಯಿಂದ ಒಳಗಡೆ ತಗೊಂಡ್ಬಿಡ್ತದ. ಪುಣ್ಯಾತ್ಮ ನೀನಯ್ಯ. ಸವಾರಿ ಟೈಗರ್ ನೋಡಕ್ಕೆ ನೋಡಿ ಈ ರೀತಿ ಇರುತ್ತೆ. ಹಣ್ಣು ತುಂಬಾ ಟೇಸ್ಟ್ ಆಗಿರುತ್ತೆ ಬ್ರೋ. ನನಗೆ ಸ್ವಲ್ಪ ಸೂಪರ್. ಸಫಾರಿ ಬುಕ್ ಮಾಡ್ದೆ ಅಂತ ಹೇಳ್ದಲ್ಲ, ಇಷ್ಟು ಜನ ಇದೆ ನೋಡಿ. ಕೆಲವರೆಲ್ಲ ಸ್ವಲ್ಪ ಆಂಧ್ರದವ್ರು ಇದ್ದಾರೆ, ಕನ್ನಡದವ್ರು ಇದ್ವಿ. ಬರೋ ನೀವು ಕಾಣೋಣ, ಕನ್ನಡದವ್ರು ಸ್ವಲ್ಪ ಇದ್ವಿ, ಆಂಧ್ರ ಸ್ವಲ್ಪ ಇದ್ದಾರೆ. ಪರವಾಗಿಲ್ಲ, ಅವ್ರಿಗೂ ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಂಧುಗಳೇ, DD ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಏನೇನೋ ಪ್ಲಾನ್ ಮಾಡ್ಕೊಂಡು ಏನೋ ಆಗಾಯ್ತು. ಆಕ್ಚುಲಿ ನಾವು ಬಂದಿದ್ದು ದರೋಜಿ ಕಡಿಧಾಮ ನೋಡ್ಬೇಕಂತ ಬಂದ್ವಿ. ಬಟ್ ಅಲ್ಲಿ ಈಗ ಬಂದ್ ಮಾಡಿದ್ದಾರೆ. ಹಂಪಿ ಜೂ ಹತ್ರ ಬಂದು ಇಲ್ಲಿಂದ ನಾವು ಒಂದು ಟಿಕೆಟ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಕರ್ಕೊಂಡ್ವಿ. ಒಳಗಡೆ ಯಾವ್ದೋ ರೀತಿಯ ಪ್ರಾಣಿಗಳಿದಾವೆ, ಜೂ ಎಲ್ಲ ಯಾವ ರೀತಿ ಇದೆ ಅಂತೆಲ್ಲ ತೋರಿಸ್ತೀನಿ. ವಿಶೇಷವಾಗಿ ಹಂಪಿಗೆ ಬಂದವರು ಈ ಹಂಪಿ ಜೂಗೆ ಬಂದೇ ಹೋಗ್ತಾರೆ. ಇದಕ್ಕೆ ಅಫಿಷಿಯಲ್ ನೇಮ್ ಬಂದ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಜೂ ಅಂತ ಕರೀತಾರೆ. ಬಟ್ ಎಲ್ಲರೂ ಹಂಪಿ ಜೂ ಅಂತೆಲ್ಲ ಕರೀತಾರೆ. ಒಳಗಡೆ ಎಲ್ಲ ಹೋಗ್ತೀನಿ. ಈಗ ಟಿಕೆಟ್ ಪ್ರೈಸ್ ಎಷ್ಟಿದೆ, ಯಾವ ರೀತಿ ಎಲ್ಲ ಪ್ರಾಣಿಗಳಿದಾವೆ, ಏನೇನೆಲ್ಲ ಇದೆಲ್ಲ ತೋರಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಸಬ್ಸ್ಕ್ರೈಬ್. ಇದು ಒಳಗಡೆ ನೋಡ್ತಿರ್ಬೋದು, ಕಾಂಪೌಂಡು ಗೇಟು ಒಳಗಡೆ ಇರುತ್ತೆ. ಟಿಕೆಟ್ ಪ್ರೈಸು ನೋಡೋಕ್ಕೆ ಇದು ಮಾಡಿದ್ದಾರೆ. ಪರವಾಗಿಲ್ಲ, ನಾವು ಲಾಸ್ಟ್ ಟೈಮ್ ಬಂದಿರೋದಕ್ಕೂ ಈಗ ಬಂದಿರೋದಕ್ಕೂ ಚೆನ್ನಾಗಿ ಅಪ್ಡೇಟ್ ಆಗಿದೆ. ಅಪ್ಡೇಟ್ಗಳು ಮಾಡಿದ್ದಾರೆ, ಚೆನ್ನಾಗಿದೆ, ಪರವಾಗಿಲ್ಲ. ಇದು ಕಾಂಪೌಂಡಿಂದ ಹೊರಗಡೆನೆ ಚಿಕ್ಕ ಮಕ್ಕಳು ಆಡೋಕ್ಕೆಲ್ಲ ಇದು ಮಾಡಿದ್ದಾರೆ. ಇಲ್ಲಿ ಟಿಕೆಟ್ ತಗೊಂಡು ಕೌಂಟರ್ ಹೋಗ್ತಾ ಇದ್ದೀವಿ ನಾವು. ಟಿಕೆಟ್ ಪ್ರೈಸ್ ಎಷ್ಟು ಅಂತ ತೊಗೊತೀನಿ, ಎಲ್ಲನೂ ಹೇಳ್ತೀನಿ. ಹಂಪಿಗೆ ಬಂದಾಗ ಇಲ್ಲಿ ಬಂದಾನೆ ಮಿಸ್ ಮಾಡ್ದೇ ಬಂದು ಹೋಗಿ. ಪರವಾಗಿಲ್ಲ, ನಾವು ಲಾಸ್ಟ್ ಟೈಮ್ ನಿಜ ಹೇಳ್ತಾ ಇದ್ದೀನಿ, ಈ ಥರ ಎಲ್ಲ ಆಗಿಲ್ಲ. ತುಂಬ ಚೆನ್ನಾಗೇ ಮಾಡಿದ್ದಾರೆ ಒಳಗಡೆ ನೋಡಿ. ಇನ್ನು ಬರ್ತಾ ಇದ್ದಾರೆ ವಿಸಿಟರ್ಸು. ಸಂಡೇ ಸಾಟರ್ಡೆ ನೋಡ್ತಾ ಇದ್ರಲ್ಲ ಹಿಂದೆ, ಇದು ಟಿಕೆಟ್ ಕೊಡೋ ಕೌಂಟ್ರು. ಸುಮಾರಾಗಿದ್ದಾರೆ ಜನ, ಅಷ್ಟೊಂದು ರಸ್ತೆ ಏನಿಲ್ಲ. ಸಾಟರ್ಡೆ ಇವತ್ತು ಸುಮಾರು ಜನ ಸೇರಿದ್ದಾರೆ. ಇದು ಟಿಕೆಟ್ ಕೊಡೋ ಕೌಂಟ್ರು ಹಿಂದೆ ಕಾಣ್ತಿರೋದು. ಟಿಕೆಟ್ ಪ್ರೈಸ್ ನೋಡಿ ಹೇಳ್ತೀನಿ ಈಗ ಅಷ್ಟು ತನಕ. ಟಿಕೆಟ್ ತಗೊಂಡ್ವಿ. ಟಿಕೆಟ್ ಎಷ್ಟಂದ್ರೆ 250 ಒಬ್ಬರಿಗೆ. ಅಂದ್ರೆ ಈಗ ಬಸ್ ಇರುತ್ತೆ, ಬುಲೋರೋ ಇರುತ್ತೆ, ಮತ್ತೆ ಸಫಾರಿ ಇರುತ್ತೆ. ಸಫಾರಿ ಅಂದ್ರೆ ಹೊರಗಡೆ ಅಂದ ಫುಲ್ಲು ಇದಾಗಿರುತ್ತೆ, ಅದರಿಂದ ನೋಡ್ಬೋದು. ಬಸ್ಸಲ್ಲಿ ಅಂದರೆ ತುಂಬ ಜನ ಇರ್ತಾರೆ, ನೋಡೋಕ್ಕಾಗಲ್ಲ. 10 ಮೆಂಬರ್ಸ್ಗೆ 3000 ತೊಗೊಂಡಿದ್ದೀವಿ ಟಿಕೆಟ್ ಪ್ರೈಸು. ಸಫಾರಿ ಥರ ಇರುತ್ತೆ, ಹೊರಗಡೆ ಓಪನ್ ಸ್ಪೇಸ್ ಇರುತ್ತೆ, ಎಲ್ಲ ನೀಟಾಗಿ ನೋಡ್ಕೊಂಬರ್ಬೋದು ನಾವು. ಟಿಕೆಟ್ ಪ್ರೈಸ್ ನಾವು ಲಾಸ್ಟ್ ಟೈಮ್ ಬಂದಾಗ 150 ಇತ್ತು, ಈಗ ಸ್ವಲ್ಪ ಇನ್ಕ್ರೀಸ್ ಮಾಡಿದರೆ ಡೆವಲಪ್ ಆಗಿದಲ್ಲ, ಹಾಗೇನೇ ಇರುತ್ತೆ. ನೋಡೋಣ ಈಗ ಸಫಾರಿ ಯಾವುದಿರುತ್ತೆ, ಬಸ್ ಯಾವ ರೀತಿ ಇದೆಲ್ಲ ತೋರಿಸ್ತೀನಿ. ಹೇಳಿದ್ನಲ್ಲ, ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡ್ದೇ ಮರಿಬೇಡಿ. ಫ್ರೆಂಡ್ಸ್, ಹೋಗ್ತಾ ಇದೆ ನೋಡಿ, ಮುಂದೆ ವೆಹಿಕಲ್ ಹೋಗ್ತಾ ಇದೆ, ಹಿಂದೆ ಕೂಡ ಜನ ಇದ್ದಾರೆ, ನೋಡ್ತಿರ್ಬೋದು. ನಮ್ಮ ಹೆಸರು ಬಂದಿದೆ ಇಲ್ಲಿ, ನಮ್ಮ ಹೆಸರು ಮೇಲೆ ಒಂದು ಸಿಂಹ ಇದೆ, ಧನಂಜಯ ಅಂತ ಸಿಂಹ ಹೆಸರು. ಧನಂಜಯ ಕೇಸರಿ ಅಂತಿದೆ. ಅದೇ ಬಿಸ್ಕೆಟ್ ತಿನ್ನಲು ಮಾಂಸ ತಿನ್ನುತ್ತದು. ಧನು, ಡಾರ್ಲಿಂಗ್, ಆ ಕಡೆ ತಿರುಗಿ ಕುತ್ಕೊಂಡ್ಬಿಟ್ಟಿ ಅಲ್ವ ಮರ, ಸ್ವಲ್ಪ ತಿರುಗಿ ಕಡೆಗೆ. ನೋಡ್ತಿರ್ಬೋದು, ನಾವು ಒಂದೇ ಸಫಾರಿ ಬುಕ್ ಮಾಡ್ದೆ ಅಂತ ಹೇಳ್ದಲ್ಲ, ಇಷ್ಟು ಜನ ಇದೆ ನೋಡಿ. ಕೆಲವರೆಲ್ಲ ಸ್ವಲ್ಪ ಆಂಧ್ರದವ್ರು ಇದ್ದಾರೆ, ಕನ್ನಡದವ್ರು ಇದ್ವಿ. ಬರೋ ನೀವು ಕಾಣೋಣ, ಕನ್ನಡದವ್ರು ಸ್ವಲ್ಪ ಇದ್ವಿ, ಆಂಧ್ರ ಸ್ವಲ್ಪ ಇದ್ದಾರೆ. ಪರವಾಗಿಲ್ಲ, ಅವ್ರಿಗೂ ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬರುತ್ತೆ, ಅವ್ರಿಗೂ ಕನ್ನಡ ಬರುತ್ತೆ ಅನ್ಕೊಂತೀನಿ. ತೆಲುಗು ವస్తుంది ಮೇಡಮ್, ఇంట్లో అంతా తెలుగునే మాట్లాడేది. జిందల నుంచి వచ్చాను కూడా, ఇంట్లో కానీ తెలుగే మాట్లాడేది. ಈಗ ಹೋಗ್ತಾ ಇದೆ ನೋಡಿ ಸಫಾರಿಯಲ್ಲಿ. ಲೈವಾ ಇಲ್ಲ, ರೆಕಾರ್ಡ್ ಮಾಡ್ತಿದ್ದೆ ನೋಡಿ. ಇಲ್ಲೇ ಟೈಗರ್ ಸಫಾರಿ ಅಂತ ನೋಡ್ತಿರ್ಬೋದು ಬೋರ್ಡು. ಫುಲ್ಲ ಸೆಕ್ಯೂರಿಟಿ ಇವರು, ಏನಕ್ಕಂದ್ರೆ
ಸಿಂಹ ಗರ್ಜನೆ, ಹುಲಿಯ ಪಂಜ ಹೆಂಗಿತ್ತಂತಲ್ಲ ಗೊತ್ತಿರುತ್ತಾನೆ. ಒಂದು ಸಲ ಸಿಗಾಕೊಂಡ್ರೆ ಇನ್ನು ಸೀದಾ ಶಿವನ್ ಪಾದನೆ. ಅದಕ್ಕೆ ಸೆಕ್ಯೂರಿಟಿ ಎಲ್ಲ ತುಂಬ ಮೇಂಟೈನ್ ಮಾಡಿದ್ದಾರೆ. ಕಾಡು ಎಷ್ಟು ದಟ್ಟವಾಗಿ ಬೆಳೆದಿದೆ. ಮಾತಿಗೆ ಮುಂಚೆ ಹೇಳ್ತಾನೆ, ಮನುಷ್ಯ ಓಡಾಡೋ ದಾರಿಯಲ್ಲಿ ಹುಲ್ಲನ್ನು ಬೆಳೆಯಲ್ಲ ಅಂತ. ಅದಕ್ಕೆ ಇಲ್ಲಿ ಮನುಷ್ಯ ಓಡಾಡಲ್ಲ, ಕೇವಲ ಪ್ರಾಣಿಗಳು ಮಾತ್ರ ಓಡಾಡ್ತವೆ. ಅದಕ್ಕೆ ಕಾಡುಗಳು ತುಂಬ ದಟ್ಟವಾಗಿ ಬೆಳೆದಿದೆ. ಅಲ್ಲೇ ವಯಸ್ಸಾದಂಗಿದೆ. ನೋಡಿ ಗುರು, ಅಲ್ಲಿ ನೋಡಿದ್ರೆ ಭಯ ಆಗುತ್ತೆ. ಹುಲಿ ಗರ್ಜನೆ. ಹತ್ತರಿಂದ ನೋಡಿದ್ದಾಯ್ತು ಹುಲಿನ. ಸಸ್ಯಾಹಾರಿ. ಈಗ ಜಿಂಕೆ ಹತ್ರ ಕರ್ಕೊಂಡು ಹೋಗ್ತೇವೆ. ಗೇಟ್ ನಮ್ದು ಹೆಂಗ್ ಲಾಕ್ ಮಾಡಿ ಓಪನ್ ಮಾಡ್ತಾರೆ, ಅವ್ನು ಹೆಂಗ್ ಲಾಕ್ ಮಾಡಿ ಓಪನ್ ಮಾಡ್ತಾರೆ. ನೀವು ಹೇಳೋಕ್ಕಿಂತ ಜಾಸ್ತಿ ಇಲ್ಲಿ ಕೇಳಿ ಹೇಳ್ತಾರೆ ಇನ್ಫಾರ್ಮೇಶನ್. ಅದೇ ಅದೇ ಮೈಕ್ ಇವ್ರಿಗೆ ಹ್ಯಾಕ್ ಮಾಡಿ ಎಲ್ಲ ಹೇಳ್ಕೊಂಡು ಸಫಾರಿಗೆ ಹೋಗಿದ್ವಿ. ಈಗ ಇದು ಮೃಗಾಲಯಕ್ಕೆ ಸ್ವಾಗತ. ಒಳಗೆ ಹೋಗ್ತಾ ಇದೀವಿ. ಈಗ ಸಫಾರಿ ಬೇರೆ, ಮೃಗಾಲಯ ಬೇರೆ. ಅಂದರೆ ಇಲ್ಲಿ ಸ್ಟಾಕ್ ಮಾಡಿರ್ತಾರೆ, ಅದ್ರಲ್ಲಿ ನೋಡ್ಬೋದು ನಾವು. ಅಲ್ಲಿ ಓನ್ಲಿ ಜೂ ಅಲ್ಲಿ ಇಟ್ಟಿರ್ತಾರೆ ಅಷ್ಟೇ. ಇಲ್ಲಿ ನೋಡಿ, ಅಂದರೆ ಜೂ ಅಂತ ಗಿಡದಿಂದ ಡಿಸೈನ್ ಮಾಡಿ ಜೂ ಅಂತ ಬರೆದಿದ್ದಾರೆ. ನೋಡ್ತಿರ್ಬೋದು. ಅಲ್ಲಿ ನಾವು ಕಾಣೋದೆಲ್ಲ ಹಂಗೆ ಮಾಡಿದ್ರೆ ಅಲ್ಲಿ ಕಾಣಿದ್ರೆ ಪರವಾಗಿಲ್ಲ. ಇಲ್ಲಿ ನಾವು ಜೂ ಕಾಣಿದೆ. ZOO ಏನು ಜೂ. ಸಫಾರಿಯಲ್ಲಿ ಬಂದಿದ್ದಾಯ್ತು. ಈಗ ಜೂ ನೋಡಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಆಲ್ ಗುರು, ನಾನು ಒಂದು ಹೇಳೋದು ಅಷ್ಟೇ, ಹಂಪಿಗೆ ಬಂದಿರೋರು ಇಲ್ಲ ಇದೆ ನೋಡಿ. ಒಳಗೆಲ್ಲ ಪ್ರಾಣಿಗಳೆಲ್ಲ ಶೇಖರಣೆ ಮಾಡಿಟ್ಟಿರ್ತಾರೆ. ಜಸ್ಟ್ ಅದು ನೋಡೋಷ್ಟೇ ನಾವು. ಜನ ಅಂತೀರಾ ಕಾಮನ್. ನಾನು ಹೇಳ್ದಲ್ಲ ಅಲ್ಲಿ ಉಷ್ಟ್ರ ಪಕ್ಷಿ ಅಂತ, ಅದಲ್ಲ ಆ್ಯಕ್ಚುಲಿ ಇದು ಉಷ್ಟ್ರ ಪಕ್ಷಿ. ನೋಡ್ಗುರು ಎಷ್ಟು ಎತ್ತರ ಇದೆ ನೋಡ್ಗುರು. ಅದು ನೋಡಿದ್ರೆ ಡಾಲಿ ಬೇಬಿ ಇದ್ದಂಗಿದೆ. ಎಷ್ಟೊಂದು ಎತ್ತರ ಇದೆ, ನನಗಿಂತ ಎತ್ತರನೇ ಇದೆ ಗುರು ಅದು. ಹಾಯ್. ಒಂದೊಂದು ರೆಕ್ಕೆ ಎಷ್ಟು ದೊಡ್ಡದಾಗಿದೆ ನೋಡಿ. ಉಷ್ಟ್ರ ಪಕ್ಷಿ ಆಸ್ಟ್ರಿಚ್ ಅಂತ ನೋಡಿ ಅದು. ಇಲ್ಲೊಂದು ಆಸ್ಟ್ರಿಚ್ ಅಂದರೆ ಉಷ್ಟ್ರ ಪಕ್ಷಿ ಜೊತೆ ಎನುಮು ಅಂತ ಒಂದು ಪಕ್ಷಿ ಇದೆ. ಆ ಪಕ್ಷಿ ಕೂಡ ಆಹಾರ ಹಾಕಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಮಂಕೀಸು, ಕೋತಿಗಳು, ವಿಚಿತ್ರವಾದ ಬೇರೆ ಬೇರೆ ಬಗೆಯ ಕೋತಿಗಳು. ಆ ಕೋತಿ ಬಗ್ಗೆ ಡೀಟೇಲ್ಸ್ ಹಾಕಿರ್ತಾರೆ ಪಕ್ಕದಲ್ಲಿ. ನಾವು ತುಂಬ ನೀಟಾಗಿ ಓದ್ಕೋಬೋದು. ಖಂಡಿತವಾಗ್ಲೂ ಈ ಕೋತಿಗಳಿಗೆ ಒಂದು ಅಂದರೆ ಪಂಜರ ಥರ ಇದೆ. ಅಲ್ಲಿ ಬಿಸ್ಕೆಟ್ ಕೊಟ್ಟರೆ ಇಸ್ಕೊತಾ ಇತ್ತು. ನೀವು ನೋಡ್ತಿರ್ಬೋದು, ಬ್ಯಾನೆಟ್ ಕೋತಿ ಅಂತ ಒಂದು ಬೋರ್ಡ್ ಹಾಕಿದ್ದಾನೆ. ಅಂದರೆ ಕೋತಿಯಲ್ಲಿ ಕೂಡ ಬಗೆ ಬಗೆಯ ಕೋತಿಗಳಿರ್ತವೆ. ಆದ ಕಾರಣ ಅದರೆಲ್ಲ ಡೀಟೇಲ್ಸು, ಅದು ಎಷ್ಟು ವರ್ಷ ಬದುಕುತ್ತೆ, ಅದರ ಆಹಾರ ಪದ್ಧತಿಗಳೇನು, ಎಲ್ಲ ಡೀಟೇಲ್ಸ್ ಹಾಕಿರ್ತಾರೆ. ನಾವು ನೀಟಾಗಿ ನೋಡಿಕೊಂಡು ಓದ್ಕೋಬೋದು ಕೂಡ. ಜೂಗೆ ಹೋದಾಗ ಅಲ್ಲಿ ನೋಡಿ ಎಷ್ಟು ವಿಚಿತ್ರ ಆಡ್ತಾ ಇದೆ. ಅಲ್ಲಿ ಬಂದಿರೋ ನಮ್ಮ ತಮ್ಮ ಬಿಸ್ಕೆಟ್ ಕೊಟ್ಟರೆ ಬಿಸ್ಕೆಟ್ ಕೂಡ ಇಸ್ಕೊಂಡು ಹೋಗ್ತಾನೆ ನೋಡಿ. ನೋಡ್ತಿರ್ಬೋದು, ಕರೆಕ್ಟಾಗಿ ಬಾಯಲ್ಲಿ ಇಟ್ಕೊಂಡು ತಗೋದು. ಮತ್ತು ಆ ಕೋತಿ ನೋಡಿ 2-3 ಕೋತಿ ಬಂದು ತುಂಬಾ ಫನ್ನಿ ಆಗಿತ್ತು. ಬಟ್ ಆ್ಯಕ್ಚುಲಿ ಅಲ್ಲಿ ಬರೆದಿರ್ತಾರೆ ಆಹಾರ ಎಲ್ಲ ಕೊಡಬಾರ್ದು ಅಂತೇಳಿ. ನೀವು ಹೋದಾಗ ಮಿಸ್ಗೈಡ್ ಎಲ್ಲ ಮಾಡಬೇಡಿ. ತುಂಬ ತಪ್ಪುಗಳು ಅನಿಸುತ್ತೆ. ಯಾಕಂದರೆ ಅವರು ಯಾವ ರೀತಿ ಎಲ್ಲ ಕೊಡ್ತಾರೆ ಅದೇ ರೀತಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಕೆಲವು ಕಲ್ತಿ ಆಹಾರ ಬಂದ ಮೇಲೆ ಅವಕ್ಕೆ ಆರೋಗ್ಯ ಹಾಳಾಗುತ್ತೆ ಅಂತೇಳಿ ಆ ರೀತಿ ಅಂದು ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಅದಕ್ಕೆ ಯಾವ ರೀತಿಯಾದ ಆಹಾರ ಅಲ್ಲಿ ಕೊಡಬಾರ್ದು ಅಂತ ಕೂಡ ಹೇಳ್ತಾರೆ. ಇನ್ನೂ ವಿಶೇಷವಾಗಿ ಹಾಗೆ ನೋಡ್ತಾ ಹೋಗ್ತಾ ಇದ್ವಿ. ತುಂಬ ಬಿಸಿಲಿದ್ದು ಗುರು. ಆ ಬಿಸಿಲಿಗೆ ಅಲ್ಲಿ ಮಳೆ ನೀರು ಬರ್ತಾಯಿದೆ ನೋಡಿ. ಅಂದರೆ ಒಂಥರ ಸ್ಪಂಜ್ ಬರುತ್ತೆ, ಮೇಲಿಂದ ಸ್ಲೋ ಬಂದಂಗೆ ಬರುತ್ತೆ ವಾಟ್ರು. ಇನ್ನು ಇದು ಬಂದ್ಬಿಟ್ಟು ಕವಳೆ ಹಣ್ಣು ಅಂತೇಳಿ. ಆ ಹಣ್ಣು ತುಂಬ ವಿಟಮಿನ್ ಇರುತ್ತೆ ಕೂಡ. ಹೊರಗಡೆ ಬಂದಾಗ ನಮ್ಮ ತಮ್ಮ ಕರೆಕ್ಟಾಗಿ ಕೇಳಲಿಲ್ಲ. ಕರೆಕ್ಟಾಗಿ ಗಿಡ ತಗೊಂಡು ತುಂಬಾ ನಾನು ತೊಗೊಂಬಂದೆ. ಬಟ್ ಹೊರಗಡೆ ಏನಂದರೆ ಜನ ಎಲ್ಲ ಇದು ಮಾಡ್ತಿರ್ತಾರೆ, ಬಟ್ ಒಳಗಡೆ ಯಾರೂ ಅದನ್ನು ಕೀಳಿಲ್ಲ. ಆ ಹಣ್ಣುಗಳನ್ನು ತುಂಬ ಸ್ವೀಟಾಗಿತ್ತು, ಹುಳಿಯಾಗಿತ್ತು ಕೂಡ. ಒಳ್ಳೆ ವಿಟಮಿನ್ ಇರುತ್ತೆ ಈ ಹಣ್ಣಲ್ಲಿ. ನಾನಂತೂ ತುಂಬ ತಗೊಂಡೆ. ನೀವು ಹೊರಗಡೆ ನೋಡಿರ್ಬೋದು. ಈ ಹಣ್ಣು ತಿಂದಿರ್ತೀರ ಅಂತ ಒಂದು ಕಮೆಂಟ್ ಮಾಡಿ. ಒಂದು ವೇಳೆ ಈ ಹಣ್ಣು ತಿಂದಿದ್ರಿಗಿನ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದೇ ರೀತಿ ಹೋದರೆ ನರಿ ತೋಳ ಅಂತ ನೋಡಿ, ಅದು ಒಂದು ಗಾರ್ಡನ್ ಇತ್ತು. ಇನ್ನೂ ವಿಶೇಷವಾಗಿ ಏನಂದರೆ ನಾವು ಬಿಸಿಲು ಟೈಮಲ್ಲಿ ಹೋಗಿದ್ವಿ. ಬೆಳಗ್ಗೆನೇ ಹೋದರೆ ಮಾತ್ರ ಎಲ್ಲ
ಆ್ಯಕ್ಟಿವ್ ಆಗಿರ್ತವೆ ಮತ್ತು ಅದರ ಇದು ಗಾರ್ಡನ್ ಹಾಕಿದಾನಲ್ಲ ಅದ್ರ ಪಕ್ಕದಲ್ಲೆಲ್ಲ ಬರ್ತವೆ ಅಂತ ಹೇಳ್ತಾರೆ. ಅಲ್ಲಿ ಡ್ರೈವರ್ನ ಕೇಳಿದಾಗ ಅವ್ರು ಅದನ್ನೇ ಹೇಳಿದ್ರು. ಆದ ಕಾರಣ ನೀವು ಒಂದು ವೇಳೆ ಯಾವಾಗಾದರೂ ಪ್ಲ್ಯಾನ್ ಮಾಡಬೇಕು ಹೋಗ್ಬೇಕಾ ನೋಡೋಕ್ಕೆ ಅಂದ್ಕೊಂಡ್ರೆ ಬೆಳಿಗ್ಗೆನೇ 10 ಗಂಟೆಗೆ ಅಲ್ಲಿ ಇದ್ಬಿಡಿ. ಯಾಕಂದರೆ 10 ಗಂಟೆಗೆ ಹೋಗ್ಬಿಟ್ರೆ ಅಲ್ಲಿ ಒಳ್ಳೊಳ್ಳೆ ಪ್ರಾಣಿಗಳೆಲ್ಲ ಹತ್ರ ಬರ್ತವೆ ನೋಡೋಕ್ಕೆ. ನೀವು ನೋಡ್ತಿರ್ಬೋದು ಅದು ಯಾವ ರೀತಿ ಇದು ಮಾಡ್ತಾಯಿದೆ ಅಂತ. ತೋಳ ನರಿ ತುಂಬ ಅಂದರೆ ತುಂಬ ಬಿಸಿಲಲ್ಲಿ ಕೂಡ ನರಳ್ತಾ ಇದ್ವು. ಏನಕ್ಕಂದರೆ ನೀರಿದ್ರೂ ಕಷ್ಟನೇ ತಾನೆ. ಆದ ಕಾರಣ ಇನ್ನು ಇಲ್ಲಂತೂ ಒಂದು ಒಳಗಡೆ ಮಲಗಿತ್ತು. ಎಬ್ಸೋಕ್ಕೆ ಟ್ರೈ ಮಾಡಿದ್ರು ಎದ್ದೇಳಿಲ್ಲ. ಏನಕ್ಕಂದರೆ ಬೆಳಗ್ಗೆಯಿಂದ ನಮ್ಮಂಥ ಜನ ತುಂಬ ಜನ ನೋಡಿರ್ತಾರೆ ಅವು. ಆದ ಕಾರಣ ಯಾವುದೇ ಕಾರಣಕ್ಕೂ ಅವು ಹೊರಗಡೆನೇ ಬರಲಿಲ್ಲ. ಇನ್ನು ವಿಶೇಷವಾಗಿ ಇದು ಝೂ ಆಗಿನಿಗೂ ಈಗಿನಿಗೂ ತುಂಬ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ. ಇನ್ನು ಇದಂತೂ ಚಿಟ್ಟೆವನ ಅಂತ, ಅಲ್ಲಿ ಚಿಕ್ಕದಾಗಿ ಬಟರ್ಫ್ಲೈಸ್ ತುಂಬ ಇರ್ತವೆ. ಆ ಟೈಮಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಹೂಗಳನ್ನ ಕೀಳಕ್ಕೆ ಹೋಗಬೇಡಿ. ಏನಕ್ಕಂದರೆ ಆ ಹೂವಿಂದನೇ ಅಲ್ಲಿ ಬಟರ್ಫ್ಲೈ ಇರ್ತವೆ. ತುಂಬ ಜನ ಹೂವೆಲ್ಲ ಕಿತ್ತು ಇದು ಮಾಡ್ತಿರ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಹೂ ಇದ್ರೇ ಬಟರ್ಫ್ಲೈ ಇರುತ್ತೆ, ಬಟರ್ಫ್ಲೈ ಇದ್ರೇ ಹೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ತುಂಬ ಗ್ರೀನ್ ಅಂತ ತುಂಬಿಕೊಂಡಿತ್ತು. ಏನಕ್ಕಂದರೆ ಮನುಷ್ಯ ಓಡಾಡುವ ದಾರಿಯಲ್ಲಿ ಹುಲ್ಲೇ ಬೆಳೆಯಲ್ಲ ಅಂತಾರೆ. ಹಾಗಾಗಲ್ಲ, ಮನುಷ್ಯಲ್ಲೇನು ಅಲ್ಲಿ ಜಾಸ್ತಿ ಓಡಾಡಲ್ಲ. ಪ್ರಾಣಿಗಳಿರೋ ಕಾರಣ ತುಂಬ ಹಚ್ಚು ಹಸಿರಾಗಿದ್ದರೆ, ಅದೇ ಹೊರಗಡೆ ಆಗಿದ್ದರೆ ಯಾರ್ಯಾರಿಗೆ ಯಾವ ಗಿಡ ಬೇಕೆಲ್ಲ ಕಡ್ಕೊಂಡು ಹೋಗ್ತಾಯಿದ್ರು. ಆದ ಕಾರಣ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಕೂಡ ಇದೆ ಅಂತ ಹೇಳ್ಬೋದು ಹಂಪಿ ಝೂ. ಇನ್ನು ವಿಶೇಷವಾಗಿ ಇಲ್ಲಿ ಪ್ರತಿಯೊಂದಕ್ಕೂ ಬೋರ್ಡ್ ಹಾಕಿರ್ತಾರೆ, ನಾವು ಎಕ್ಸಿಟ್ ಹಾಕೋಕ್ಕೆ ಹಾಕೋಕ್ಕೆ. ಇನ್ನು ಲೋಡ್ ಬಂದ್ಬಿಟ್ಟು ಪ್ರತಿಯೊಬ್ಬರು ನೀವು ಹೋಗ್ಬೇಕಾದ್ರೆ ಯಾವುದ್ರಲ್ಲಿ ಬೇಕಾದರೂ ಹೋಗ್ಬೋದು. ಬಟ್ ಹೋಗ್ಬೇಕಾದ್ರೆ ನಾವು ವೆಹಿಕಲ್ ಮಾಡ್ಕೊಂಡಿರೋದ್ರಲ್ಲೇ ಹೋಗ್ಬೇಕು. ಬಟ್ ಬರಬೇಕಾದ್ರೆ ಯಾವುದ್ರಲ್ಲಿ ಬೇಕಾದರೂ ನಾವು ಬರ್ಬೋದು. ಆ ರೀತಿ ಎಲ್ಲ ಸ್ಪೆಷಾಲಿಟಿ ಇರುತ್ತೆ. ಇನ್ನು ಕುತ್ಕೊಳ್ಳೋಕ್ಕೆಲ್ಲ ಇದು ಮಾಡಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಚಿರತೆ ಇದೆ, ಬ್ಲ್ಯಾಕ್ ಟೈಗರ್ ಅಂತೀವಿ ನೋಡಿ, ಆ ಟೈಗರ್ ಇದೆ. ತುಂಬ ಹೊತ್ತು ಅಲ್ಲಿ ಇದ್ವಿ, ಬಟ್ ಅದು ಯಾವುದು ಆ್ಯಕ್ಟಿವ್ ರಿಯಾಕ್ಟ್ ಮಾಡಲಿಲ್ಲ. ಏನಕ್ಕಂದರೆ ತುಂಬ ಬಿಸಿಲು, ಓಡಾಡೋದೇ ಕಷ್ಟ. ಅಂಥದ್ರಲ್ಲಿ ಮರದ ಕೆಳಗೆ ತುಂಬ ನೀಟಾಗಿ ಮಲಗಿದ್ದು ಕೆಲವು. ಇನ್ನು ಈ ಪಕ್ಷಿ, ಚಿಕ್ಕ ಪಕ್ಷಿ ಮರದಲ್ಲಿ ಗೂಡು ಕಟ್ಟಿದೆ. ಆ ಗೂಡಲ್ಲಿ ಸ್ವಲ್ಪ ಜೂಮ್ ಮಾಡಿದಾಗ ಕೆಳಗಡೆ ಮರಿ ಇದೆ, ಮೇಲೆ ತಾಯಿ ಇದೆ, ಸೆಕ್ಯೂರ್ ಮಾಡ್ತಾಯಿತ್ತು. ಇಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲಿ ಸಿಂಹ ಇದೆ. ಸಿಂಹ ಗರ್ಜನೆ ಮಾಡೋಕ್ಕೆ ರೆಡಿ ಇತ್ತು. ಬಟ್ ಅಲ್ಲಿ ಅವರು ಹೌಸ್ ಕೀಪಿಂಗ್ ಎಲ್ಲ ಬಂದಮೇಲೆ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾಯಿತ್ತು. ಅವ್ರು ಬಂದಮೇಲೆ ನಾವು ಹೊರಗಡೆ ಬಂದುಬಿಟ್ವಿ. ತುಂಬ ವೇಟ್ ಮಾಡ್ತಾಯಿದ್ವಿ. ಜನ ಅಂತೂ ತುಂಬಾ ಕಡಿಮೆನೇ ಹೇಳ್ಬೋದು ಬಿಸಿಲಿಗೆ. ನೀವು ನೋಡ್ತಿರ್ಬೋದು, ಇದಕ್ಕಿಂತ ಮುಂಚೆನೇ ಪ್ರತಿಯೊಂದಕ್ಕೂ ಡೀಟೇಲ್ಸ್ ಹಾಕಿರ್ತಾರೆ. ಡೀಟೇಲ್ಸಲ್ಲಿ ನಾವು ನೋಡ್ಬೋದು. ಖಂಡಿತವಾಗ್ಲೂ ನೋಡ್ತಿರ್ಬೋದು ಸಿಂಹ ಯಾವ ರೀತಿ ಮಲಗಿದೆ ಅಂತ. ಇದು ಝೂ ಅಲ್ಲಿ ಮತ್ತು ಸಫಾರಿಯಲ್ಲಿ ಬೇರೆ ಇರುತ್ತೆ, ಝೂ ಅಲ್ಲಿ ಬೇರೆ ಇರುತ್ತೆ. ಸಫಾರಿ ಅಂದರೆ ಓಡಾಡೋಕ್ಕೆಲ್ಲ ಬಿಟ್ಟಿರ್ತಾರೆ. ಬಟ್ ಇದು ಝೂ ಅಂದರೆ ಅದರಲ್ಲಿ ಕೂಡ ಹಾಕಿರ್ತಾರೆ. ಸಫಾರಿ ಅಂದರೆ ಅಲ್ಲಿಂದ ಅಲ್ಲಿ ಒಳಗಡೆ ಅದು ತಿರುಗಾಡ್ಬೋದು, ಆ ರೀತಿ ಇರುತ್ತೆ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಒಂದು ಟೈಮ್ ವಿಸಿಟ್ ಮಾಡಿ ಬನ್ನಿ. ಇಲ್ಲಿ ನೋಡಿ ವೇಟ್ ಮಾಡ್ತಾಯಿದ್ದಾರೆ. ಝೂ ಹತ್ರ, ಅದು ಕಾಂಪೌಂಡ್ ಹತ್ರ ನಮ್ಮ ಕುತ್ಕೊಂಡಾಗ ಅದು ಹತ್ರ ಬರುತ್ತೆ ಒಂದೊಂದ್ಸಲ ಗ್ಲಾಸಲ್ಲಿ. ಆ ಗ್ಲಾಸಲ್ಲಿ ಮಾರ್ಕೆಲ್ಲ ನೋಡ್ಬೋದು ನೀವು. ಆ ಮಾರ್ಕು ಆ ಸಿಂಹನೇ ಬಂದು ಮಾರ್ಕ್ ಮಾಡಿರೋದು. ಆದ ಕಾರಣ ಇಂಥ ಪ್ರಾಣಿಗಳಿದ್ದಬೇಕಾದ್ರೆ ಗ್ಲಾಸ್ ಹತ್ರ ಹೋಗೋದು ತಪ್ಪಾಗುತ್ತೆ. ದಯವಿಟ್ಟು ನೀವು ಕೂಡ ಆ ರೀತಿ ಪ್ರಯತ್ನವನ್ನು ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಹೇಳೋಕ್ಕಾಗಲ್ಲ, ನಮ್ಮ ಕರ್ಮ ಸರಿ ಇಲ್ಲ ಅಂದರೆ ಏನು ಬೇಕಾದರೂ ಆಗ್ಬೋದು. ಬಟ್ ಅದೇ ಟೈಮಲ್ಲಿ ವಿಜಿಲೆನ್ಸ್ ಬಂದರು, ಅವ್ರು ಬಂದು ಇದು ಮಾಡಿದ್ರು. ಇನ್ನು